ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಿಮಗೆ ಬ್ರ್ಯಾಂಡೆಡ್ ಶಾಪಿಂಗು ಇದೆ ಆ್ಯಂಡ್ ಸ್ಟ್ರೀಟ್ ಶಾಪಿಂಗು ಇದೆ. ಸೊ ಯಾರಿಗೆಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ತೊಗೋಬೇಕೋ ಅವರು ಬ್ರ್ಯಾಂಡೆಡ್ನ ಪರ್ಚೇಸ್ ಮಾಡ್ಬೋದು, ಆ್ಯಂಡ್ ಸ್ಟ್ರೀಟ್ ಶಾಪಿಂಗ್ ಯಾರಿಗೆ ಇಷ್ಟ ಅವರು ಸ್ಟ್ರೀಟ್ ಶಾಪಿಂಗ್ ಮಾಡ್ಬೋದು. ಸೊ ಅದು ಒಂದು ಒಳ್ಳೆಯ ವಿಷಯ ಕಮರ್ಷಿಯಲ್ ಸ್ಟ್ರೀಟ್ ಬಗ್ಗೆ. ಸೊ ತುಂಬಾ ಸ್ಟ್ರೀಟ್ ಶಾಪಿಂಗಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಬ್ಯಾಗ್ಸ್, ಚಪ್ಪಲಿ, ಐ ಥಿಂಕ್ ಒಂದು ಚಪ್ಪಲಿಗಳ ಲೇನೇ ಇದೆ. ಸೊ ಅಲ್ಲಿ ಬರೀ ಚಪ್ಪಲಿ ಸಿಗುತ್ತೆ. ಸೊ ಇಟ್ಸ್ ವೆರಿ ನೈಸ್. ಜ್ಯುವೆಲ್ರಿ ಆಗ್ಬೋದು, ಬಟ್ಟೆಗಳಾಗ್ಬೋದು. ಬಟ್ಟೆ ಎಲ್ಲ ಸ್ವಲ್ಪ ತುಂಬಾ ಕಡಿಮೆ ಪ್ರೈಸ್ಗೆ ನಿಮಗೆ ಸ್ಟ್ರೀಟಲ್ಲಿ ಏನು ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಮೋಸ್ಟ್ಲಿ ಕಂಟೈನರ್ ಬಟ್ಟೆಗಳೆಲ್ಲ ಇರುತ್ತೆ, ಲೈಕ್ ಡ್ರೆಸ್ಸಸ್, ಮಾಡರ್ನ್ ಡ್ರೆಸ್ಸಸ್, ಮತ್ತು ಜೀನ್ಸ್, ಪ್ಯಾಂಟ್ಸ್, ಕುರ್ತಾಸ್ ಅದೆಲ್ಲ ಸಿಗುತ್ತೆ. ಬಟ್ ನಿಮಗೆ ಟ್ರೆಂಡಿ ಬಟ್ಟೆಗಳು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಜಾಸ್ತಿ ಸಿಗುತ್ತೆ. ಜೀನ್ಸ್, ಟಾಪ್ಸು, ಆ್ಯಂಡ್ ಇಟ್ಸ್ ವೆರಿ ಅಫೋರ್ಡಬಲ್ ಪ್ರೈಸಸಲ್ಲಿ. ಇಟ್ಸ್ ಮೋಸ್ಟ್ಲಿ ಲೈಕ್ ನಾವು ಡೆಲ್ಲಿಯಲ್ಲಿ ಏನು ಸರೋಜಿನಿ ನಗರ್ ಇದೆ ಆ ಥರ ಅಲ್ಲ, ಬಟ್ ಅದರಲ್ಲಿ ಸ್ವಲ್ಪ ಐಟಮ್ಸು ಅದೇ ಥರ ಇಲ್ಲೂ ಸಿಗುತ್ತೆ. ಬಿಕಾಸ್ ನಾನು ಅಲ್ಲೂ ಹೋಗಿದ್ದೀನಿ ನೋಡಿ. ಸೊ ಇದೆಲ್ಲ ಬಟ್ಟೆಗಳೆಲ್ಲ, ಶರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ. ಬಟ್ ಐ ಥಿಂಕ್ ಇದೆಲ್ಲ ಕಂಟೈನರ್ ವಸ್ತುಗಳು, ಸ್ವಲ್ಪ ಡ್ಯಾಮೇಜ್ ಆಗಿರುತ್ತಲ್ವ. ಸೊ ಇಲ್ಲಿ ನೋಡ್ಬೋದು 99 ರುಪೀಸ್ಗೆ ಅಂತ ಒಂದು ಫುಲ್ ಈ ಥರ ಆಫರ್ಸ್ಗಳು ತುಂಬಾ ಶಾಪ್ಸ್ಗಳಲ್ಲಿದೆ. ಸೊ ತುಂಬಾ ಒಳ್ಳೆ ಆಪ್ಷನ್ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ಗೆ. ಸೊ ಇಲ್ಲಿ ನೋಡಿದ್ರೆ ಒಂದು ಕುರ್ತಾ ಸಿಗ್ತಾಯಿತ್ತು. ಸೊ ಈ ಥರ ಕುರ್ತಾ, ಲೈಕ್ ಕಾಟನ್ ಕುರ್ತಾ ತುಂಬಾ ಟ್ರೆಂಡಿಂಗ್ ಆಗಿದೆ. ಸೊ ತುಂಬಾ ಶಾಪ್ಸ್ಗಳು 250-200 ರುಪೀಸ್ಗೆ ಕುರ್ತಾ ಸೆಟ್ಸು ಕೊಡ್ತಾಯಿದ್ರು. ಆ್ಯಂಡ್ ದೆನ್ ವಿ ಕೇಮ್ ಟು ಸರವಣ ಭವನ್. ಇಲ್ಲಿ ನನಗೆ ಮಗುಗೆ ಸ್ವಲ್ಪ ತಿನ್ನಿಸ್ಬೇಕು ಅಂತ ನಾನು ಇಲ್ಲಿ ಬಂದೆ. ಬಟ್ ನಾವೇ ಇಲ್ಲಿ ಸ್ವಲ್ಪ ತಿಂದ್ವಿ, ಯಾಕಂದರೆ ಐ ವಾಂಟೆಡ್ ಟು ಟೇಸ್ಟ್ ಯಾವ ಥರ ಇದೆ ಅಂತ. ನಾವು ಲಂಚ್ ಮಾಡೋಕ್ಕೆ ಅಂತ ಹೋಗಿದ್ವಿ ಬೇರೆ ಜಾಗಕ್ಕೆ, ಬಟ್ ದೆನ್ ಅದು ಕ್ಯಾನ್ಸಲೇ ಆಯಿತು, ಯಾಕಂದರೆ ಇಲ್ಲೇ ನಾವು ತಿಂದುಬಿಟ್ವಿ ಆ್ಯಂಡ್ ಐ ವಾಸ್ ಫುಲ್. ಸೊ ಇಲ್ಲಿ ಮಗುಗೆ ಇಡ್ಲಿ ಆ್ಯಂಡ್ ದೋಸೆ ಎಲ್ಲ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಇಟ್ ವಾಸ್ ವೆರಿ ನೈಸ್. ಸರವಣ ಭವನ್ ನಾನು ಚೆನ್ನೈಗೆ ಹೋಗ್ತಾ ತಿಂತಾ ಇದ್ದೀನಿ. ಸೊ ಇಟ್ ವಾಸ್ ವೆರಿ ಗುಡ್ ಸರವಣ ಭವನ್. ಸಾಂಬಾರು ಅಂತೂ ನಂಗೆ ತುಂಬಾ ಇಷ್ಟ. ನನಗೆ ಬೆಂಗಳೂರಲ್ಲಿ ಸಾಂಬಾರೇ ಇಷ್ಟ ಆಗಲ್ಲ, ಸ್ವೀಟ್ ಸಾಂಬಾರು ಐ ಡೋಂಟ್ ಲೈಕ್. ನೀವು ಹೇಳಿ ನಿಮ್ಗೆ ಯಾವ ಥರ ಸಾಂಬಾರು ಇಷ್ಟ? ಸ್ವೀಟ್ ಸಾಂಬಾರು ಇಷ್ಟನಾ ಅಥವಾ ತಮಿಳ್ ಸ್ಟೈಲ್ ಖಾರ ಆ್ಯಂಡ್ ಆ ಥರ ಇಷ್ಟನಾ ಅಂತ. ಸೊ ಇಲ್ಲೆಲ್ಲ ಊಟ ಎಲ್ಲ ಮಾಡಾದಮೇಲೆ ವಿ ಜಸ್ಟ್ ವೆಂಟ್ ಬ್ಯಾಕ್ ಅಗೇನ್ ಟು ದ ರೋಡಲ್ಲಿ ಹೋಗಿ ಸ್ವಲ್ಪ ಈ ಥರ ವಿಂಡೋ ಶಾಪಿಂಗ್ ಎಲ್ಲ ಮಾಡಿ ಸ್ವಲ್ಪ ಐಟಮ್ಸನ್ನ ನಾನು ಪರ್ಚೇಸ್ ಮಾಡಿದೆ. ಅದು ಏನು ಅಂತ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ನಾನು ಏನೆಲ್ಲ ಐಟಮ್ಸ್ ಪರ್ಚೇಸ್ ಮಾಡಿದೆ ಅಂತ. ಇಲ್ಲಿ ಝೂಡಿಯೋನೂ ಇದೆ. ಸೊ ಝೂಡಿಯೋ ಒಂದು ರೌಂಡ್ ಹೋಗಿಬಿಟ್ಟೋಣ ಅಂತ ನಾನು ಝೂಡಿಯೋಗೂ ಹೋದೆ. ಸೊ ಅಲ್ಲೆಲ್ಲ ಒಳ್ಳೆ ಆಫರ್ಸ್ ಇತ್ತು, ನ್ಯೂ ಇಯರ್ ಆಫರ್ಸ್ ಅದೆಲ್ಲ. ಸೊ ಇಟ್ ವಾಸ್ ವೆರಿ ನೈಸ್. ಹೈ ಗೈಸ್, ವಾಪಸ್ ಬಂದೆ ನಾನು ಕಮರ್ಷಿಯಲ್ ಸ್ಟ್ರೀಟಿಂದ. ಇಷ್ಟು ಚಳಿ ಅಂದರೆ ಬೆಂಗಳೂರಲ್ಲಿ ತುಂಬ ಚಳಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಎಲ್ಲರೂ ಸ್ವೆಟರ್ ಮತ್ತು ಅಂದರೆ ಫುಲ್ ಕೋಸಿ ಡ್ರೆಸ್ಸಸ್ ಎಲ್ಲ ಹಾಕ್ಬಿಟ್ಟು ಹೋಗ್ತಾ ಇದ್ದಿದ್ರು. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಕ್ರೌಡ್ ಅಷ್ಟೊಂದು ಇರಲಿಲ್ಲ ಇವತ್ತು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ತುಂಬಾ ಚೆನ್ನಾಗಿ ವೆದರು ಚೆನ್ನಾಗಿದೆ. ಸ್ವಲ್ಪ ಮಳೆ ಡ್ರಿಸಲ್ ಆಗ್ತಾಯಿತ್ತು, ಬಟ್ ಮ್ಯಾನೇಜ್ ಮಾಡ್ಕೊಂಡ್ವಿ. ಆ್ಯಂಡ್ ಐ ಬಾಟ್ ಫ್ಯೂ ಥಿಂಗ್ಸ್. ಜಾಸ್ತಿ ಶಾಪಿಂಗ್ ಮಾಡಿಲ್ಲ, ಸ್ವಲ್ಪ ಐಟಮ್ಸ್ನ ತೊಗೊಂಡು ಬಂದಿದ್ದೀನಿ. ಐ ವಿಲ್ ಶೋ ಯು ಅಂತ ಈ ವಿಡಿಯೋನ ಬೇಗ ಮಾಡೋಣ ಅಂತ. ಇಲ್ಲಾಂದರೆ ಏನು ಗೊತ್ತಾ, ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ರೆ ಮತ್ತೆ ಒಂಥರ ಆಗುತ್ತೆ, ಬೇಡ ಅಂತ ಅನಿಸುತ್ತೆ. ಸೊ ಫಸ್ಟ್ ನಾನು ಈ ಥರ ಒಂದು ಕುರ್ತಾ ತೊಗೊಂಡೆ. ಈ ಥರ ಪ್ಯಾಟರ್ನಲ್ಲಿ ತುಂಬ ಕುರ್ತಾ, ಡಿಫ್ರೆಂಟ್ ಡಿಸೈನ್, ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಕಾಟನ್ ಕುರ್ತಾ. ಐ ಥಿಂಕ್ ಇದು ಪ್ಯೂರ್ ಕಾಟನ್ ಅಲ್ಲ, ಮಿಕ್ಸ್ ಇರಬೇಕು. ಸೊ ಇಟ್ಸ್ ವೆರಿ ನೈಸ್. ಇದರ ಪ್ರೈಸ್ ಬಂದುಬಿಟ್ಟು 250 ರುಪೀಸ್. ಸೊ 250ಗೆ ಪರ್ ಕುರ್ತಾ ಅಂತ ಡಿಫ್ರೆಂಟ್. ಇದರಲ್ಲಿ ಒಂದು ಎಷ್ಟು ಡಿಸೈನ್ ಪ್ಯಾಟರ್ನ್ ಇತ್ತು ಅಂದರೆ ನಾನು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸ್ತಿದ್ದೀನಿ ಆ ಶಾಪ್ದು, ಅಷ್ಟೊಂದಿತ್ತು. ಸೊ ಇಟ್ ವಾಸ್ ವೆರಿ ನೈಸ್. ಸೊ 250ಗೆ ನಾನು ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಮತ್ತು ಮಗುಗೊಂದು ಈ ಥರ ಬೀನಿ, ಕ್ಯಾಪ್ ಥರ, ಇಲ್ಲೇ ಹೊರಗಡೆ ಎಲ್ಲಾದರೂ ಹೋದಾಗ ಕೆಲವೊಂದು ಸಲ ಚಳಿ ಇರುತ್ತೆ ಅಂತ ಈ ಥರ. ಸೊ ಇದನ್ನ 250 ಅಂತ ಅಂದರು, ಬಟ್ ನಾನು 200 ರುಪೀಸ್ಗೆ ತೊಗೊಂಡೆ. ಬಟ್ ಇಟ್ಸ್ ವೆರಿ ಕ್ಯೂಟ್. ಸೊ ಇದನ್ನ ತೊಗೊಂಡೆ. ಫಸ್ಟ್ ನಾನು ಕಮರ್ಷಿಯಲಲ್ಲೇ ಏನೆಲ್ಲ ತೊಗೊಂಡೆ ಅಂತ ತೋರಿಸ್ತೀನಿ. ಮತ್ತು ಈ ಥರ ಒಂದು ಫ್ಲವರ್ ಕ್ರಂಚಿ ಥರ ಬರುತ್ತಲ್ಲ ನೋಡಿ, ಇಷ್ಟು ರಿಯಲ್ ಫ್ಲವರ್ ಥರನೇ ಕಾಣಿಸುತ್ತೆ. ತೋರಿಸ್ತೀನಿ ನೋಡಿ.
ಗೊತ್ತೇ ಆಗಲ್ಲ ರಿಯಲ್ ಅಲ್ಲ ಅಂತ, ಬಟ್ ವೆರಿ ಪ್ರಿಟಿ. ಸೊ ಇದೊಂದು ಐ ಥಿಂಕ್ 60 ರೂಪೀಸ್ಗೆ ಕೊಟ್ಟರು. ಆ್ಯಂಡ್ ಇದು ಒಂದು ರಬ್ಬರ್ ಬ್ಯಾಂಡ್ ನಾನು ತೊಗೊಂಡೆ 30 ರೂಪೀಸ್ ಏನೋ. ಸೊ ದಿಸ್ ಐ ಬಾಟ್ ಫ್ರಮ್ ಕಮರ್ಷಿಯಲ್ ಸ್ಟ್ರೀಟ್. ಇದೆಲ್ಲ ಕಮರ್ಷಿಯಲ್ ಸ್ಟ್ರೀಟಲ್ಲೇ ತೊಗೊಂಡ್ವಿ. ಆ್ಯಂಡ್ ಮತ್ತು ನಾನು ಝೂಡಿಯೋಗೂ ಹೋದೆ. ಝೂಡಿಯೋದಲ್ಲಿ ಏನೇನು ಕಲೆಕ್ಷನ್ ಇದೆ, ಮಗುಗೆ ಸ್ವಲ್ಪ ವಿಂಟರ್ ಥರ ಏನಾದರೂ ಸ್ವೆಟರ್ ಥರ ತೊಗೊಳ್ಳೋಣ ಅಂತ. ಆ್ಯಂಡ್ ಲುಕ್ ಎಟ್ ದಿಸ್, ಸೋ ಕ್ಯೂಟ್, ಸೋ ಪ್ರಿಟಿ. ಇದೊಂದು ಸ್ವೆಟರ್ ಥರ ಇದೆ, ಡಿಫ್ರೆಂಟ್ ಕಲರಲ್ಲಿದೆ, ತುಂಬಾ ಪ್ರಿಟಿ ಇದೆ, ಸಾಫ್ಟು ಇದೆ. ಆ್ಯಂಡ್ ಇದು ಬರೀ ಬಂದುಬಿಟ್ಟು ಜಸ್ಟ್ 500 ರೂಪೀಸ್. ತುಂಬ ಚೀಪಲ್ಲಿ ತುಂಬಾ ಕಲೆಕ್ಷನ್ ಇದೆ. ಕಮರ್ಷಿಯಲ್ ಸ್ಟ್ರೀಟ್ ಝೂಡಿಯೋಗೆ ಹೋಗಿ ಮಕ್ಕಳದು ದೊಡ್ಡವ್ರದ್ದು ಎಲ್ಲನೂ ಇದೆ. ನಾನು ದೊಡ್ಡವ್ರದ್ದು ಏನು ನೋಡೋಕ್ಕೆ ಹೋಗಿಲ್ಲ. ಬಟ್ ಲುಕ್ ಎಟ್ ದ ಕ್ವಾಲಿಟಿ ಆ್ಯಂಡ್ ಇಟ್ಸ್ ವೆರಿ ನೈಸ್. 200 ರೂಪೀಸ್ಗೆ ಇದೊಂದು ತೊಗೊಂಡು ಬಂದೆ. ಆ್ಯಂಡ್ ಕಮರ್ಷಿಯಲ್ ಹೋದೆ ನಾವು, ಅಲ್ಲಿ ಮಿನಿಸೋಗೆ ಹೋಗ್ತೀವಿ. ನಮಗೆ ತುಂಬಾ ಇಷ್ಟ ಮಿನಿಸು. ಐ ಥಿಂಕ್ ಎಲ್ಲರಿಗೂ ಇಷ್ಟ, ಅಷ್ಟು ಕ್ಯೂಟ್ ಐಟಮ್ ಸಿಗುತ್ತೆ. ಬಟ್ ಈ ಸಲ ಮಗು ಇದ್ದಾಗ ಏನಾಗುತ್ತೆ ಗೊತ್ತಾ, ನಮಗೆ ಕರೆಕ್ಟಾಗಿ ಶಾಪ್ ಮಾಡೋಕ್ಕೆ ಬಿಡಲ್ಲ. ಅವಳು ಜಸ್ಟ್ ಆಟ ಎಲ್ಲ ತೆಗಿತಾಯಿದ್ಲು. ಸೊ ಬೇಗ ಹೋಗಿ ನಾವು ನಾನು 2 ಪರ್ಫ್ಯೂಮ್ ತೊಗೊಂಡ್ವಿ. ಇದು ಗೋಲ್ಡನ್ ಇಯರ್ಸ್ ಅಂತ. ದಿಸ್ ಇಸ್ ಮೆನ್ಸ್ ಪರ್ಫ್ಯೂಮ್. ಮೆನ್ಸ್ ಪರ್ಫ್ಯೂಮ್. ಇದು ಬಂದುಬಿಟ್ಟು 600 ರೂಪೀಸ್. 2 ಪರ್ಫ್ಯೂಮ್ ತೊಗೊಂಡು, ದಿಸ್ ಮೈ ಹಸ್ಬೆಂಡ್ ಬಾಟ್ ಆ್ಯಂಡ್ ನಾನು ತೊಗೊಂಡೆ ದಿಸ್ ಒನ್, ಅರೋಮ್ಯಾಟಿಕ್ ಓಷನ್ ವಂಡರ್ಲ್ಯಾಂಡ್ ಅಂತ. ವೆರಿ ನೈಸ್ ಫ್ರೆಗ್ರೆನ್ಸ್. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 400 ರೂಪೀಸ್. ಸೊ ಇದು 2 ಪರ್ಫ್ಯೂಮ್ ತೊಗೊಂಡ್ವಿ. ಆ್ಯಂಡ್ ಮಗುಗೆ ಈ ಥರ ಹೇರ್ ಬ್ಯಾಂಡ್ ಥರ, ಇದು ರಬ್ಬರ್ ಬ್ಯಾಂಡ್ ಏನು ಹೇಳ್ತಾರೆ, ಕೂದಲು ಕಟ್ಟಕ್ಕೆ ಇದು ವೆರಿ ನೈಸ್. ಈ ಥರ ಎಲ್ಲೂ ಸಿಗಲ್ಲ ಇಲ್ಲಿ ನಾರ್ಮಲ್ ಮಾರ್ಕೆಟಲ್ಲಿ. ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಮಿನಿಸೋದಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಪಿಂಕ್ ಶೇಡಲ್ಲಿ, ಪಿಂಕ್, ಯೆಲ್ಲೋ, ಬ್ಲೂ ಎಲ್ಲ ಶೇಡ್ ಇದೆ. ಸೊ ಇಟ್ಸ್ ವೆರಿ ಪ್ರಿಟಿ. ಸೊ ಇದನ್ನು ತೊಗೊಂಡೆ. ಇದು 110 ರೂಪೀಸ್. ಐ ಥಿಂಕ್ 1000 ಪೀಸಸ್ ಇರಬೇಕು ಅನಿಸುತ್ತೆ. ಸೊ 2 ಪರ್ಫ್ಯೂಮ್ ಆ್ಯಂಡ್ ಈ ರಬ್ಬರ್ ಬ್ಯಾಂಡ್, ಆ್ಯಂಡ್ ದ್ಯಾಟ್ ಇಸ್ ಇಟ್. ಇಷ್ಟೇ ನಾವು ಶಾಪಿಂಗ್ ಮಾಡಿರೋದು. ಸುಮ್ಮನೆ ನಾವು ಇದು ಪ್ಲ್ಯಾನ್ನೇ ಮಾಡಿರಲಿಲ್ಲ, ರ್ಯಾಂಡಮ್ ಆಗಿ ಜಸ್ಟ್ ಎದ್ಬಿಟ್ಟು ಹೋಗಿಬಿಟ್ವಿ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಅಲ್ಲೇ ತಿಂದುಬಿಟ್ವಿ. ತಿನ್ನೋಕ್ಕೆ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದಿದ್ದು ಒಂದು ವಿಲ್ ಗೋ ಟು ಅ ರೆಸ್ಟೋರೆಂಟ್, ನೈಸ್ ಪ್ಲೇಸ್. ನಮ್ಮ ಚರ್ಚ್ ಸ್ಟ್ರೀಟಲ್ಲಿ ನಮ್ಮ ಫೇವ್ರೆಟ್ ರುಮಾಲಿ ಅಂತ ಇದೆ, ಅಲ್ಲಿ ಹೋಗೋಣ ಅಂತ. ಬಟ್ ಚಳಿಗೆ ಏನು ನಂಗೆ ಗೊತ್ತಾಗಿಲ್ಲ. ವಿ ಜಸ್ಟ್ ಕೇಮ್ ಬ್ಯಾಕ್. ಸೊ ಮನೆಗೆ ಬಂದ್ವಿ. ಇಟ್ಸ್ ಈವ್ನಿಂಗ್ ಆ್ಯಂಡ್ ಇನ್ನೂ ಚಳಿ ಇದೆ. ಇಟ್ಸ್ ವೆರಿ ನೈಸ್ ವೆದರ್. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಲೈಕ್ ಆಗಿದ್ದರೆ ಏನು ಮಾಡಬೇಕು ಗೊತ್ತಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ ತಿಳಿಸಿ. ಸೊ ದ್ಯಾಟ್ಸ್ ಇಟ್ ಗೈಸ್. ಇಟ್ ವಾಸ್ ಜಸ್ಟ್ ಎ ಸ್ಮಾಲ್ ವಿಡಿಯೋ, ಒಂದು ಸಣ್ಣ ವಿಡಿಯೋ ಹೋಗಿ ಬಂದುಬಿಟ್ವಿ, ಸಂಡೇ ವಿಡಿಯೋ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಆ್ಯಂಡ್ ವಿಲ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.